ವಿವಾದಾತ್ಮಕ ಹೇಳಿಕೆ ನೀಡಿದ ಇಂಡಿ ಕೂಟದ ಸದಸ್ಯರಿಗೆ ಹಾಗೂ ಆರೋಪಗಳಿಗೆ ಯೋಗಿ ಆದಿತ್ಯನಾಥ್ ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ವಿಶ್ವದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಕುಂಭದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಹಿಂದೂ ಮಹಾಸಂಗಮದ ಬಗ್ಗೆ ಹಾಗೂ ಸನಾತನಿಗಳ ಬಗ್ಗೆ ಇಂಡಿ ಕೂಟದ ಸದಸ್ಯರು ವಿವಾದದ ಹೇಳಿಕೆಗಳನ್ನ ನೀಡುತ್ತಲೇ ಇದ್ದಾರೆ. ಅಷ್ಟೇ ಅಲ್ಲ, ತ್ರಿವೇಣಿ ಸಂಗಮದ ನೀರಿನ ಕುರಿತು ಬಂದಂತ ಆರೋಪಕ್ಕೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಟಾಂಗ್ ನೀಡಿದ್ದಾರೆ. ಮಹಾಕುಂಭದಲ್ಲಿ ರಾಜಕೀಯ ಬೇಡವೆಂದ ಯೋಗಿ ಇಂಡಿ ಕೂಟಕ್ಕೆ ಮಾತಲ್ಲೇ ತಿರುಗೇಟು ಕೊಟ್ಟ ಸಿಎಂ. ಮಹಾಕುಂಭದಲ್ಲಿ ಈವರೆಗೆ 56,25,00,000ಕ್ಕಿಂತ ಹೆಚ್ಚು ಹಿಂದೂಗಳು ಪ್ರಯಾಗ್ರಾಜ್ನಲ್ಲಿ ಮಿಂದೆದ್ದಿದ್ದಾರೆ. ಆದರೆ ಇಂತಹ ಪವಿತ್ರ ಸ್ನಾನವನ್ನ ರಾಜಕೀಯವಾಗಿ ಬಳಸಿಕೊಂಡು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಅಂತ ಯೋಗಿ ಆದಿತ್ಯನಾಥ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಸರ್ಕಾರ ಇಂತಹ ಐತಿಹಾಸಿಕ ಹಬ್ಬಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ಪುಣ್ಯ ಅಂತ ಹೇಳಿದ್ದಾರೆ. उस समय प्रयागराज में 56,25,00,000 से अधिक श्रद्धालु। ये आयोजन किसी पार्टी विशेष का नहीं था, किसी सरकार का नहीं था। मैं तो बार बार इस बात को कहता रहा हूं कि आयोजन समाज का, सरकार पीछे। ಮಹಾಕುಂಭ ಅಪರಾಧವಾದ್ರೆ ಮತ್ತೆ ಮತ್ತೆ ಮಾಡ್ತೀವಿ. ಮಹಾಕುಂಭ ಮೇಳದ ಬಗ್ಗೆ ವಿವಾದದ ಹೇಳಿಕೆಗಳನ್ನ ನೀಡುತ್ತಿರುವ ಇಂಡಿ ಕೂಟಕ್ಕೆ ಯೋಗಿ ತಿರುಗೇಟು ನೀಡಿದ್ದಾರೆ. ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದು ಅಪರಾಧವಾದರೆ ನಮ್ಮ ಸರ್ಕಾರ ಆ ಅಪರಾಧವನ್ನ ಪದೇ ಪದೇ ಮಾಡುತ್ತಲೇ ಇರುತ್ತೆ ಅಂತ ಗುಡುಗಿದ್ದಾರೆ. पहले दिन से ये चर्चा, पहले दिन से ये अफवाह और इस प्रकार का दुष्प्रचार आपके द्वारा निरंतर होता रहा। क्या सनातन धर्म का अनुयायी बनना या सनातन धर्म के किसी आयोजन को भव्यता के साथ करना क्या कोई अपराध है? उस आयोजन को उन सीमाओं के साथ उस आस्था को सम्मान देकर के आगे बढ़ाना क्या कोई अपराध है? और अगर अपराध है तो हमारी सरकार इस अपराध को कर रही है और आगे बढ़ेगी। ಸಂಗಮ ಕಲುಷಿತವಾಗಿದೆ ಎಂಬ ಆರೋಪಕ್ಕೂ ಉತ್ತರ. ಇನ್ನು ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುತ್ತಿರುವುದರಿಂದ ತ್ರಿವೇಣಿ ಸಂಗಮ ಕಲುಷಿತವಾಗಿದೆ, ಆ ನೀರಲ್ಲಿ ಮುಳುಗೆದ್ರೆ ಅನಾರೋಗ್ಯ ಫಿಕ್ಸ್ ಅಂತ ಆರೋಪಿಸಲಾಗಿತ್ತು. ಇದಕ್ಕೆ ಟಾಂಗ್ ಕೊಟ್ಟ ಯೋಗಿ ಯುಪಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀರಿನ ಗುಣಮಟ್ಟ ಕಾಪಾಡಿಕೊಳ್ಳಲು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ ಎಂದಿದ್ದಾರೆ. उत्तर प्रदेश जो पॉल्यूशन कंट्रोल बोर्ड है वो लगातार वहां पे जल की मॉनिटरिंग करता है, उसकी गुणवत्ता को बनाए रखने के लिए कार्य कर रहा है। और आज की जो उनकी रिपोर्ट है संगम की, कि संगम और उसके आगे पीछे जो बीओडी है वो 3 या उससे कम है और डिजॉल्व ऑक्सीजन की मात्रा ये 8 और 9 से अधिक पाई जा रही, यानी संगम का जल स्नान करने लायक भी है और आचमन करने लायक भी है। ಮಹಾಕುಂಭ ಉತ್ತರ ಪ್ರದೇಶದ ವ್ಯವಸ್ಥೆ ಹಾಗೂ ನೀರಿನ ಗುಣಮಟ್ಟ ಸೇರಿ ವಿಪಕ್ಷಗಳ ಆರೋಪಕ್ಕೆಲ್ಲ ಯೋಗಿ ಆದಿತ್ಯನಾಥ್ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿವಾದಾತ್ಮಕ ಹೇಳಿಕೆ ನೀಡಿದ ಇಂಡಿ ಕೂಟದ ಸದಸ್ಯರಿಗೆ ಹಾಗೂ ಆರೋಪಗಳಿಗೆ ಯೋಗಿ ಆದಿತ್ಯನಾಥ್ ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ವಿಶ್ವದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಕುಂಭದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಹಿಂದೂ ಮಹಾಸಂಗಮದ ಬಗ್ಗೆ ಹಾಗೂ ಸನಾತನಿಗಳ ಬಗ್ಗೆ ಇಂಡಿ ಕೂಟದ ಸದಸ್ಯರು ವಿವಾದದ ಹೇಳಿಕೆಗಳನ್ನ ನೀಡುತ್ತಲೇ ಇದ್ದಾರೆ. ಅಷ್ಟೇ ಅಲ್ಲ, ತ್ರಿವೇಣಿ ಸಂಗಮದ ನೀರಿನ ಕುರಿತು ಬಂದಂತ ಆರೋಪಕ್ಕೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಟಾಂಗ್ ನೀಡಿದ್ದಾರೆ. ಮಹಾಕುಂಭದಲ್ಲಿ ರಾಜಕೀಯ ಬೇಡವೆಂದ ಯೋಗಿ ಇಂಡಿ ಕೂಟಕ್ಕೆ ಮಾತಲ್ಲೇ ತಿರುಗೇಟು ಕೊಟ್ಟ ಸಿಎಂ. ಮಹಾಕುಂಭದಲ್ಲಿ ಈವರೆಗೆ 56,25,00,000ಕ್ಕಿಂತ ಹೆಚ್ಚು ಹಿಂದೂಗಳು ಪ್ರಯಾಗ್ರಾಜ್ನಲ್ಲಿ ಮಿಂದೆದ್ದಿದ್ದಾರೆ. ಆದರೆ ಇಂತಹ ಪವಿತ್ರ ಸ್ನಾನವನ್ನ ರಾಜಕೀಯವಾಗಿ ಬಳಸಿಕೊಂಡು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಅಂತ ಯೋಗಿ ಆದಿತ್ಯನಾಥ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಸರ್ಕಾರ ಇಂತಹ ಐತಿಹಾಸಿಕ ಹಬ್ಬಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ಪುಣ್ಯ ಅಂತ ಹೇಳಿದ್ದಾರೆ. उस समय प्रयागराज में
56 करोड़ 25 लाख से अधिक श्रद्धालुओं। ये आयोजन किसी पार्टी विशेष का नहीं था, किसी सरकार का नहीं था। मैं तो बार बार इस बात को कहता रहा हूं कि आयोजन समाज का, सरकार पीछे। ಮಹಾಕುಂಭ ಅಪರಾಧವಾದ್ರೆ ಮತ್ತೆ ಮತ್ತೆ ಮಾಡ್ತೀವಿ. ಮಹಾಕುಂಭ ಮೇಳದ ಬಗ್ಗೆ ವಿವಾದದ ಹೇಳಿಕೆಗಳನ್ನ ನೀಡುತ್ತಿರುವ ಇಂಡಿ ಕೂಟಕ್ಕೆ ಯೋಗಿ ತಿರುಗೇಟು ನೀಡಿದ್ದಾರೆ. ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದು ಅಪರಾಧವಾದರೆ ನಮ್ಮ ಸರ್ಕಾರ ಆ ಅಪರಾಧವನ್ನ ಪದೇ ಪದೇ ಮಾಡುತ್ತಲೇ ಇರುತ್ತೆ ಅಂತ ಗುಡುಗಿದ್ದಾರೆ. पहले दिन से ये चर्चा, पहले दिन से ये अफवाह और इस प्रकार का दुष्प्रचार आपके द्वारा निरंतर होता रहा। क्या सनातन धर्म का अनुयायी बनना या सनातन धर्म के किसी आयोजन को भव्यता के साथ करना क्या कोई अपराध है? उस आयोजन को उन सीमाओं के साथ, उस आस्था को सम्मान देकर के आगे बढ़ाना क्या कोई अपराध है? और अगर अपराध है तो हमारी सरकार इस अपराध को कर रही है और आगे बढ़ेगी। ಸಂಗಮ ಕಲುಷಿತವಾಗಿದೆ ಎಂಬ ಆರೋಪಕ್ಕೂ ಉತ್ತರ. ಇನ್ನು ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುತ್ತಿರುವುದರಿಂದ ತ್ರಿವೇಣಿ ಸಂಗಮ ಕಲುಷಿತವಾಗಿದೆ. ಆ ನೀರಲ್ಲಿ ಮುಳುಗೆದ್ರೆ ಅನಾರೋಗ್ಯ ಫಿಕ್ಸ್ ಅಂತ ಆರೋಪಿಸಲಾಗಿತ್ತು. ಇದಕ್ಕೆ ಟಾಂಗ್ ಕೊಟ್ಟ ಯೋಗಿ ಯುಪಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀರಿನ ಗುಣಮಟ್ಟ ಕಾಪಾಡಿಕೊಳ್ಳಲು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ ಎಂದಿದ್ದಾರೆ. उत्तर प्रदेश जो पॉल्यूशन कंट्रोल बोर्ड है वो लगातार वहां पे जल की मॉनिटरिंग करता है, उसकी गुणवत्ता को बनाए रखने के लिए कार्य कर रहा है। और आज की जो उनकी रिपोर्ट है संगम की, कि संगम और उसके आगे पीछे जो बीओडी है वो 3 या उससे कम है और डिजॉल्व ऑक्सीजन की मात्रा ये 8 और 9 से अधिक पाई जा रही है। यानी संगम का जल स्नान करने लायक भी है और आचमन करने लायक भी है। ಮಹಾಕುಂಭ ಉತ್ತರ ಪ್ರದೇಶದ ವ್ಯವಸ್ಥೆ ಹಾಗೂ ನೀರಿನ ಗುಣಮಟ್ಟ ಸೇರಿ ವಿಪಕ್ಷಗಳ ಆರೋಪಕ್ಕೆಲ್ಲ ಯೋಗಿ ಆದಿತ್ಯನಾಥ್ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿವಾದಾತ್ಮಕ ಹೇಳಿಕೆ ನೀಡಿದ ಇಂಡಿ ಕೂಟದ ಸದಸ್ಯರಿಗೆ ಹಾಗೂ ಆರೋಪಗಳಿಗೆ ಯೋಗಿ ಆದಿತ್ಯನಾಥ್ ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ವಿಶ್ವದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಕುಂಭದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಹಿಂದೂ ಮಹಾಸಂಗಮದ ಬಗ್ಗೆ ಹಾಗೂ ಸನಾತನಿಗಳ ಬಗ್ಗೆ ಇಂಡಿ ಕೂಟದ ಸದಸ್ಯರು ವಿವಾದದ ಹೇಳಿಕೆಗಳನ್ನ ನೀಡುತ್ತಲೇ ಇದ್ದಾರೆ. ಅಷ್ಟೇ ಅಲ್ಲ, ತ್ರಿವೇಣಿ ಸಂಗಮದ ನೀರಿನ ಕುರಿತು ಬಂದಂತ ಆರೋಪಕ್ಕೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಟಾಂಗ್ ನೀಡಿದ್ದಾರೆ. ಮಹಾಕುಂಭದಲ್ಲಿ ರಾಜಕೀಯ ಬೇಡವೆಂದ ಯೋಗಿ ಇಂಡಿ ಕೂಟಕ್ಕೆ ಮಾತಲ್ಲೇ ತಿರುಗೇಟು ಕೊಟ್ಟ ಸಿಎಂ. ಮಹಾಕುಂಭದಲ್ಲಿ ಈವರೆಗೆ 56 ಕೋಟಿ 25 ಲಕ್ಷಕ್ಕಿಂತ ಹೆಚ್ಚು ಹಿಂದೂಗಳು ಪ್ರಯಾಗ್ರಾಜ್ನಲ್ಲಿ ಮಿಂದೆದ್ದಿದ್ದಾರೆ. ಆದರೆ ಇಂತಹ ಪವಿತ್ರ ಸ್ನಾನವನ್ನ ರಾಜಕೀಯವಾಗಿ ಬಳಸಿಕೊಂಡು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಅಂತ ಯೋಗಿ ಆದಿತ್ಯನಾಥ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಸರ್ಕಾರ ಇಂತಹ ಐತಿಹಾಸಿಕ ಹಬ್ಬಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ಪುಣ್ಯ ಅಂತ ಹೇಳಿದ್ದಾರೆ. उस समय प्रयागराज में 56 करोड़ 25 लाख से अधिक श्रद्धालु। ये आयोजन किसी पार्टी विशेष का नहीं था, किसी सरकार का नहीं था। मैं तो बार बार इस बात को कहता रहा हूं कि आयोजन समाज का, सरकार पीछे। ಮಹಾಕುಂಭ ಅಪರಾಧವಾದ್ರೆ ಮತ್ತೆ ಮತ್ತೆ ಮಾಡ್ತೀವಿ. ಮಹಾಕುಂಭ ಮೇಳದ ಬಗ್ಗೆ ವಿವಾದದ ಹೇಳಿಕೆಗಳನ್ನ ನೀಡುತ್ತಿರುವ ಇಂಡಿ ಕೂಟಕ್ಕೆ ಯೋಗಿ ತಿರುಗೇಟು ನೀಡಿದ್ದಾರೆ. ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದು ಅಪರಾಧವಾದರೆ ನಮ್ಮ ಸರ್ಕಾರ ಆ ಅಪರಾಧವನ್ನ ಪದೇ ಪದೇ ಮಾಡುತ್ತಲೇ ಇರುತ್ತೆ ಅಂತ ಗುಡುಗಿದ್ದಾರೆ. पहले दिन से ये चर्चा, पहले दिन से ये अफवाह और इस प्रकार का दुष्प्रचार आपके द्वारा निरंतर होता रहा। क्या सनातन धर्म का अनुयायी बनना या सनातन धर्म के किसी आयोजन को भव्यता के साथ करना क्या कोई अपराध है? उस आयोजन को उन सीमाओं के साथ, उस आस्था को सम्मान देकर के आगे बढ़ाना क्या कोई अपराध है? और अगर अपराध है तो हमारी सरकार इस अपराध को कर रही है और आगे बढ़ेगी। ಸಂಗಮ ಕಲುಷಿತವಾಗಿದೆ ಎಂಬ ಆರೋಪಕ್ಕೂ ಉತ್ತರ.
ಇನ್ನು ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುತ್ತಿರುವುದರಿಂದ ತ್ರಿವೇಣಿ ಸಂಗಮ ಕಲುಷಿತವಾಗಿದೆ. ಆ ನೀರಲ್ಲಿ ಮುಳುಗೆದ್ರೆ ಅನಾರೋಗ್ಯ ಫಿಕ್ಸ್ ಅಂತ ಆರೋಪಿಸಲಾಗಿತ್ತು. ಇದಕ್ಕೆ ಟಾಂಗ್ ಕೊಟ್ಟ ಯೋಗಿ ಯುಪಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀರಿನ ಗುಣಮಟ್ಟ ಕಾಪಾಡಿಕೊಳ್ಳಲು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ ಎಂದಿದ್ದಾರೆ. उत्तर प्रदेश जो पॉल्यूशन कंट्रोल बोर्ड है वो लगातार वहां पे जल की मॉनिटरिंग करता है, उसकी गुणवत्ता को बनाए रखने के लिए कार्य कर रहा है। और आज की जो उनकी रिपोर्ट है संगम की, कि संगम और उसके आगे पीछे जो बीओडी है वो 3 या उससे कम है और डिजॉल्व ऑक्सीजन की मात्रा ये 8 और 9 से अधिक पाई जा रही, यानी संगम का जल स्नान करने लायक भी है और आचमन करने लायक भी है। ಮಹಾಕುಂಭ ಉತ್ತರ ಪ್ರದೇಶದ ವ್ಯವಸ್ಥೆ ಹಾಗೂ ನೀರಿನ ಗುಣಮಟ್ಟ ಸೇರಿ ವಿಪಕ್ಷಗಳ ಆರೋಪಕ್ಕೆಲ್ಲ ಯೋಗಿ ಆದಿತ್ಯನಾಥ್ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.